से दुख देव नाम संतोखिया उतरे मन की भूख. ಹೇ ಪರಮಾತ್ಮನೇ, ನಾನು ಜಗತ್ತದಲ್ಲಿ ಬೇಡಿ ಎಷ್ಟೋ ಕಷ್ಟಪಟ್ಟು 84 ಲಕ್ಷ ಯೋನಿ ತಿರುಗಿ ಯುಗಾನುಯುಗ ಜನ್ಮ ಎತ್ತೆತ್ತಿ ಬಂದ. ಇದ್ರ ಕಾರಣ ಏನದಂದ್ರೆ ಬೇಡದಕ್ಕಾಗಿ. ಈಗ ನಿನ್ನಲ್ಲಿನೂ ಬಂದು ನಾನು ಏನು ಬೇಡಲಿ? ಜಗತ್ತ ಸಾಮಗ್ರಿ ಬೇಡ್ತೀನಿ, ಸಿರು ದುಃಖ ಅಂದೇ ದುಃಖ. ಮೊದಲೇ ನನಗೆ ತಲೆ ನೋವದ. ನಿನ್ನಲ್ಲಿ ನೀವು ಬಂದು ಅಂಥದ್ದೇ ಒಂದು ಬೇಡ್ತೀನಿ ಅಂದ್ರೆ ಮತ್ತೊಂದು ನೋವು ಬೇಡ್ದಂಗೆ ಆಗಿತ್ತು. ದೇವನಾಮ ಸಂತೋಷಿಯ ಉತ್ತರೇ ಮನಿಕೆ ಭೂಕ್. ನನಗೆ ಇನ್ನೊಂದೇನೂ ಬೇಕಾಗಿಲ್ಲ, ನಿಂದು ಸಂತೋಷವಾದಂತಹದ್ದು ನಾನು ಕೊಟ್ಟು ಬಿಡು. ನನಗೆ ನನ್ನ ಹೃದಯದಲ್ಲಿರ್ತಕ್ಕಂತಹ ಬೇಕು ಅನ್ನೋದು ಭಾವವೇ ಹೋಗ್ಲಾರ್ದು. ಇಂಥದ್ದು ಕೊಡು. ಮತ್ತೆ ತಿರುಗಿ ಏನು ಬೇರೆದೇ ಕಲಿಯೋದು ಏನು? ಗುರುವಿನಲ್ಲಿ ನೀವು ಹೋಗಿ ಮತ್ತೆ ಬೇಡಬೇಕಾದ್ರೆ ಗುರುವಿನಲ್ಲಿ ಯಾಕೆ ಹೋಗ್ಬೇಕು? ಸದ್ಗುರು ಪರಮಾನಂದವ ಕೊಡಬಲ್ಲ ಗುರುವರಿಯನಲ್ಲಿ ಪ್ರಪಂಚದ ಪದಾರ್ಥಾನಂದವ ಬೇಡುವ ಬೇತಾಳರ ನೀಡಿ ಪರಮಾನಂದವ ಕೊಡಬಲ್ಲ ಗುರುವರಿಯನಲ್ಲಿ ಪ್ರಪಂಚದ ಪದಾರ್ಥಾನಂದವ ಬೇಡುವ ಬೇತಾಳರ ನೀಡಿ ಪ್ರಾಪಂಚಿಕಾನಂದ ಕ್ಷಣಿಕ ಪಾರಮಾರ್ಥಾನಂದ ಶಾಶ್ವತ. ಅರಸನ ಕಂಡು ಅರಸನ ಕೇಳಿದಂತಾಯಿತಯ್ಯ ಶಾಶ್ವತ ಪದ ಬೇಡು ನಮ್ಮ ಅಖಂಡೇಶ್ವರನಲ್ಲಿ. ಇನ್ನು ಗುರುವಿನಲ್ಲಿ ಹೋಗಿ ನಾವು ಪ್ರಪಂಚ ಸಾಮಗ್ರಿನೇ ಬೇಡಿದ್ದಾದ್ರೆ ರಾಜ್ಯನಲ್ಲಿ ಹೋಗಿ ಏನೇ ಸ್ವಾಮಿ ಅರಕೆ ಹೋಗ್ಕೊಡ್ರಿ. ಇನ್ನು ರಾಜ್ಯನಲ್ಲಿ ಹೋಗಿ ಅರಕೆ ಹೋಗ್ಬೇಡೋದೇನು? ಯಾಕೆಂದ್ರೆ ಗುರು ಸಮರ್ಥ. ನಿನಗೆ ಮುಕ್ತನ ಮಾಡತಕ್ಕಂತಹ ಶಕ್ತಿ ಅವನಲ್ಲಿ ಉಂಟು. ಅವನಲ್ಲಿ ಅದು ಹೋಗಿ ಬೇಡೋದು ಬಿಟ್ಟ ಇವನು ಯಾವುದು ಪ್ರಪಂಚದ ಸಾಮಗ್ರಿ ಬೇಡ್ಬಿಟ್ಟ. ಏನ್ರಿ ಸ್ವಾಮಿ ನಾನು ಅಂಗಡಿ ಮಡಿವಲ್ದು, ಏನಾದ್ರೂ ನಿಂಬಿಕಾಯಿ ಆಗಲಿ ಯಂತ್ರಪಂತ್ರ ಆಗಲಿ ಕಟ್ರಿ ತಂದ ನಮ್ಮ ಅಂಗಡಿ. ಆ ನಿಂಬಿಕಾಯಿದಿಂದ ಅಂಗಡಿ ನಡಿಬೇಕಾದ್ರೆ ನಿಂಬಿ ತೋಟದವನಿಗೆ ಏನು ಸಿಗ್ಬೇಕಾಗಿತ್ತು? ಇವೆಲ್ಲ ಸುಳ್ಳು ಠಕ್ಕ ಮೋಸ ರೀ. कहे कबीर सुनो साधो अंधो को क्या अरे भजन कर भजन गए तो ये जो ಪ್ರಪಂಚದವರು ಸಂತೋಷ ಆಗುವುದು ಎದರಲ್ಲಿ ಅಂದ್ರೆ ಧನದ್ರವ್ಯ ಮತ್ತು ಪ್ರಪಂಚದ ಭೋಗ ಮತ್ತು ದೊಡ್ಡ ಸಂಖ್ಯೆ ಇಷ್ಟು ಸಿಕ್ಕರೆ ಪ್ರಪಂಚದ ಪ್ರಾಣಿಗಳು ಸಂತೋಷ ಆಗಿಬಿಡ್ತಾರೆ. ಅವ್ರಿಗೆ ಮತ್ತೆ ಇನ್ನೊಂದೇನು ಬೇಕಾಗಿಲ್ಲ. ಇನ್ನು ಪರಮಾತ್ಮ ಸಂತೋಷ ಆಗಬೇಕಾದ್ರೆ ಏನು ಬೇಕು? भजन कर भजन कर भजन कर राम का भजन है तो ये राम है. ನೀನೇನಂದ್ರೆ ಆ ಪರಮಾತ್ಮನಿಗೆ ಸಂತೋಷ ಮಾಡಬೇಕಾದ್ರೆ ಆಹೋ ರಾತ್ರಿ ಆ ಪರಮಾತ್ಮ ಚಿಂತನೆ ರೂಪವಾದಂತಹ ಭಜನೆ ಮಾಡು. ಭಜನೆ ಅಂದ್ರೆ ನಾವು ಏಕನಾಥ್ ಕಾಯಿ ತಾಳ ಮದ್ದಲಿ ಹಾರ್ಮೋನಿಯಂ ಪೇಟಿ ವಗೇರೆ ತಗೊಂಡು 28 ಕೂಡಿ ಒಂದು ಭಜನೆ ಮಾಡೋದು. ಅವು ಭಜನೆ ಅಲ್ಲ, ಇವು ಇನ್ನೊಬ್ರಿಗೆ ಯಾರಿಗಾರೆ ತೋರಿಸೋದಕ್ಕಾಯ್ತು. ನೀನು ಹೃದಯದಿಂದ ಯಾವತ್ತೂ ಆ ಪರಮಾತ್ಮ ಚಿಂತನೆ ಮಾಡು. ಚಿಂತನೆ ಮಾಡ್ತಾ ಏನಾಗ್ತದಂದ್ರೆ ಪರಮಾತ್ಮನೇ ನೀನು ರೂಪ ಆಗ್ತಾನೆ, ನೀನೇ ಅವನ ರೂಪ ಆಗ್ತಾನೆ. ಅವಾಗ
ಪರಮಾತ್ಮ ಪ್ರಸನ್ನನಾಗ್ತಾನೆ. ಇಂಥ ಭಜನೆ ಮಾಡು ರೀ. प्रेम गए सोई जो और ले निर्भय गए राम को चिन्ह जो काम सिंधे. ಒಂದೇ ಪ್ರೇಮದ ನೀನು ಭಜನೆ ಅಥವಾ ಪರಮಾತ್ಮ ಚಿಂತನೆ ಮಾಡುವ ಕಾಲದಲ್ಲಿ ನಿನ್ನ ಹೃದಯ ಪ್ರೇಮಕ್ಕೆ ನೀನೇ ವಿಚಾರ ಮಾಡು. ನಿನ್ನ ಪ್ರೇಮ ಎದರಲ್ಲಿದೆ ಮತ್ತು ನೀನು ಯಾರು ಭಜನೆ ಮಾಡ್ತೀಯ ಅದು ನೀನು ವಿಚಾರ ಮಾಡು. ನಮಗೆ ಗೊತ್ತಾಗಬಹುದು ನಮ್ಮ ಪ್ರೇಮ ಏನದಂದ್ರೆ ಪ್ರಪಂಚದಲ್ಲದ ನಾನು ಸುಮ್ಮನೆ ಭಜನೆ ಮಾಡ್ಕೊಂಡು ಕೂತೀನಿ ಒಣ ಕಂಪಣ ಅನ್ನೋದು ಗೊತ್ತಾಗಬಹುದು. ಯಾಕಂದ್ರೆ ನಿನ್ನ ಹೃದಯ ಪ್ರೇಮ ಪ್ರಪಂಚದಲ್ಲೇ ಮತ್ತು ನೀನು ಭಜನೆ ಕೂತಿದ್ದಿ. ಅದು ಯಾವುದು ಬರೆಯದು ಪುಕ್ಷಟೆ ಅಂತ. ಮದುಮಗನು ಇರಲಾರ್ದಂಥದ್ದು ಲಗ್ನ. ಅತ್ಲಾಗಿಂದ ಬೀಗರ ನೆಂಟರು ಬಂದು ಇತ್ಲಾಗಿನ ಬೀಗರ ನೆಂಟರು ಹೋದು. ಅಲ್ಲಿ ನೋಡ್ಬೇಕಾದ್ರೆ ಮದುಮಗನೂ ಇಲ್ಲ. ಹಾಗೇನದಂದ್ರೆ ಇವನು ಬೇಕಾದಷ್ಟು ಸರಂಜನೆಲ್ಲ ಮಾಡ್ದ. ಕಣ್ಣು ಮುಚ್ಚಿಕೊಂಡು ಕೂತ, ಟೈಮ್ನು ಕೊಟ್ಟ, ಏನೇನು ಮಾಡ್ದ. ಒಳಗೆ ನೋಡಿದ್ರೆ ಮದುಮಗ ಇಲ್ಲ, ಬರೀ ಇದ್ರೇ ಬೀಗರ ನೆಂಟ್ರಿ. ಅಲ್ಲಿ ಏನು ಬೇಕಾಗಿದೆ ಅಂದ್ರೆ ನಿನ್ನ ಚಿತ್ತ ಮತ್ತು ಆ ಪರಮಾತ್ಮನ ಪ್ರೇಮ ಎರಡು ಒಂದಾಗಬೇಕು. ಒಂದಾಗಿ ಆ ಪರಮಾತ್ಮನ ಚಿಂತನೆ ಮಾಡಿದ್ದಾದ್ರೆ ಪರಮಾತ್ಮನ ಅಂತರದಲ್ಲಿ ಪ್ರೇಮ ರೂಪವೇ ಪರಮಾತ್ಮನ. ದೇವಿ फायदा कुछ नहीं बढ़ती गई ब्याज दिन मूल ಏನು ಹೊರಗೆ ನೀನು ಬೇಕಾದಷ್ಟು ಭಕ್ತ ನೆನೆಸ್ಕೋಬೇಕಂತ ಹೇಳಿ ತೋರಿಸುವ ಭಕ್ತಿ ಬೇಕಾದಷ್ಟು ಮಾಡಿದೆ. ರುದ್ರಾಕ್ಷ ಮಾಲೆನೂ ಹೈಕೊಂಡಿ, ಜಡೆಗಳನ್ನು ಜರಿಸಿಕೊಂಡಿ, ಭಸ್ಮಲೇಪನೂ ಮಾಡಿಕೊಂಡಿ, ಬಟ್ಟೆ ಬರಿಯಾದಿಗಳನ್ನು ತ್ಯಜಿಸದಿ. ಯಾವತ್ತೂ ಏನದಂದ್ರೆ ಮುಖದಿಂದ ಆ ಪರಮಾತ್ಮ ನಾನು ಉಚ್ಚಾರ ಮಾಡಿದವನು ಮಾಡಿದೆ. ಪರಂತು ಒಳಗೆ ಏನದಂದ್ರೆ ಖಾಲಿ ಜಗತ್ತು ವಾಸನ. ನ್ಯಾಯ ಶರೀರಕ್ಕೆ ಭಕ್ತನ ಮಾಡಿದಿ, ಮನಸ್ಸೇನದಂದ್ರೆ ಜಗತ್ ರೂಪವೇ ಅದು. ಅಂದ್ರೆ ನಿನಗೆ ಹೇಗೆ ಆ ಪರಮಾತ್ಮನು ಅಲ್ದ. ಅದರಂತೆ ನೀನೇನದಂದ್ರೆ ಹೊರಗಿನ ದಂಡ ಭಕ್ತಿ ಬಿಟ್ಟು ಬಿಡು. ಜನರು ನೆಚ್ಚುತ್ತ ನಿನ್ನ ಕೈಲಾಸ ಕೊಯ್ಯುವಾರೆ. ಜನರು ಮಹಾಭಕ್ತನ ಮಹಾ ದೊಡ್ಡ ಸ್ವಾಮಿ ಅಂತ ಹೇಳಿ ನಿನಗೆ ಕೊಂಡಾಡಿ ನಿನಗೆ ನಮಸ್ಕಾರ ಮಾಡಿದ್ರು ಸಹಿತ ಈ ಜನರಿಂದ ನೀನು ಕೈಲಾಸಕ್ಕೆ ಹಾದಿಯ ಹೇಗೆ ಮನಸ್ಸಿನಿಂದ ಹೋಗಬೇಕಾಗತ್ತೆ. ಮನಸ್ಸು ಓಡಾಡಲಾರದೆ, ವಿಷಯಾಸಕ್ತ ಆಗಲಾರದೆ, ಕೇವಲ ಆ ಪರಮಾತ್ಮನ ಪ್ರೇಮದಲ್ಲಿ ಮಗ್ನ ಇದ್ದದ್ದಾದ್ರೆ ನಿನ್ನ ಭಕ್ತಿ ಮುಂದರಿದು ನಡೀತು ಅಂತ ತಿಳಿ. ಎಲ್ಲಿದ್ರೆ ಬರೆಯೋದು ಪುಕ್ಕಟ್ಟೆ. ಪ್ರೇಮ ಬಿನ್ ಸ್ವಾದ ಬೇಕಾದಷ್ಟು ದೊಡ್ಡ ಭಕ್ತನೆಂದು ಪೇಪರ್ದಲ್ಲಿಯೂ ಸಹಿತ ಜಾಹೀರಾಯಿತು. ಪ್ರಪಂಚವೇ ಆತನಿಗೆ ಭಕ್ತನ ಅಂತ ಹೇಳಿ ಟೈಟಲ್ ಕೊಟ್ಟರು. ಪರಂತು ಒಳಗೆ ಆ ಪರಮಾತ್ಮನ ಕಬೂಲು ಇದ್ದರೆ ಇರಲಾರದೆ ಇದ್ದ ಪಕ್ಷದಲ್ಲಿ ನಿನ್ನ ಭಕ್ತಿ ಎಲ್ಲಿ ಮುಟ್ಟು ವಿಚಾರ ಮಾಡಿ. ಈ ಭಕ್ತಿದಿಂದ ನಿನಗೆ ಮತ್ತೆಷ್ಟು ಅಪಮಾನ ಮತ್ತು ಹಾನಿ ಆಗಬಹುದು, ಲಾಭ ಆಗಲಿಕ್ಕಿಲ್ಲ. ಹೇಗೆ ಒಬ್ಬ ಬ್ರಾಹ್ಮಣ ಬಾಲ್ಯಾವಸ್ಥೆಯಲ್ಲಿ ವಿದ್ಯೆನೇ ಕಲೀಲಿಲ್ಲ. ಅವ್ರ ತಾಯಿ ತಂಗಿ ಎಷ್ಟೋ ಜಬರ್ದಸ್ತಿ ಮಾಡಿ ಸ್ಕೂಲ್ದಲ್ಲಿ ಕಳಿಸಿದ್ರೂ ಸಹ ಇವನು ಪಾಟಿ ದಪ್ತರ ಸ್ಕೂಲ್ದಲ್ಲಿ ಇಡೋದು, ಈ ನೆತ್ಲಗೂ ಓಡಾಡಿ ಊಟದ ಟೈಮ್ಗೆ ಹೋಗೋದು, ಊಟ ಮಾಡೋದು, ಹಾಗೆ ಕಾಲಕ ಮುಂದೆ ಯೌವನ ಅವಸ್ಥೆ ಬಂದ ಕೂಡಲೇ ಲಗ್ನದ ವ್ಯವಸ್ಥಾನೂ ಆಯಿತು. ಅತ್ಲಾಗಿತ್ಲಾಗ ಸುಳ್ಳು ಹೇಳಿ ಇವನೇನದಂದ್ರೆ MA ಪಾಸ್ ಆಗ್ಯಾನ, ಮತ್ತು ಅಲ್ಲಿ ನೌಕರಿ ಹತ್ತೋದ ಇಲ್ಲಿ ನೌಕರಿ ಹತ್ತೋದ ಅಂತೇಳಿ ಅದು ಇದು ಎಲ್ಲ ಹೇಳಿ ಏನೋ ಒಂದು
ಲಗ್ನ ಆಯ್ತು. ಆದ ನಂತರ ಮೊದಲನೇ ಟೈಮ್ ಅತ್ತಿ ಮನೆಗೆ ಹೋಗೋದು ಬಂತು. ಇವನು ಒಳ್ಳೆ ಸಂತೋಷವಾಗಿ ಅತ್ತಿ ಮನೆಗೆ ನಡೆದ. ಒಳ್ಳೆ ಡ್ರೆಸ್ ಗೀಸ್ ಚೆನ್ನಾಗಿ ಹಾಕೊಂಡು, ಒಳ್ಳೆ ಕಲ್ತವ್ರಂಗೆ ಸೂಟ್ ಬೂಟ್ ಟೋಪಿ ಹೆಟ್. ಅಲ್ಲಿ ಅಕಸ್ಮಾತ್ ಇವನು ಕೂತು ಕಾಲದಲ್ಲಿ ಎಲ್ಲಿದೆ ಒಂದು ಲೇಟರ್ ಬಂತು. ಮನೆಗೆ ಯಾರು ಗಂಡು ಮಕ್ಕಳು ಇದ್ದಿದ್ದಿಲ್ಲ, ಈತನು ಕೂತಿದ್ದ. ಮನೆಗಿದ್ದಂಥವ್ರು ಏನಿದೆ ಅತ್ತಿ ಅವರು ಇವರು ಎಲ್ಲರೂ ಕೂಡಿ, ಏನ್ರಿ ಮತ್ತಿದು ಎಲ್ಲಿದೆ ಒಂದು ಟಪಾಲ್ ಬಂದದ, ಇದು ನೋಡ್ರಿ ಏನು. ಇವನಿಗೆ ಕರಿ ಅಕ್ಷರ ಎಮ್ಮಿ ಸಮಾನ. ಅದು ಟಪಾಲ್ ಹರಿದು ಎದು ಇಟ್ಕೊಂಡು ಅಳೋದಕ್ಕೆ ಶುರು ಮಾಡ್ದ. ಕಣ್ಣಿನ ನೀರು ಸುರಿಲಿಕ್ಕೆ ಶುರುವಾದ. ಅವಾಗ ಮೊದಲೇ ಹೆಣ್ಮಕ್ಳು ಒಬ್ಳು ಯಾರಿಗೆ ಅಳ್ತಿದ್ರೆ ಇನ್ನೊಂದು ಬಂದು ಅವನು ಶುರು ಮಾಡದೆ. ಆ ಅಳೋದು ನೋಡಿ ಅವರಿಗೇನು ವಿಚಾರ ಉತ್ಪತ್ತಿ ಆಯಿತು, ಎಲ್ಲಿಗೋ ಒಂದು ದುಃಖದ್ದು ಸಮಾಚಾರ ಬಂದದ ಏನು. ನಮ್ಮ ಹಳೆದೇರು ನಮಗೆ ಹೇಳಲಾರದ ಪಕ್ಷದಲ್ಲಿ ಇಷ್ಟು ತಮ್ಮಷ್ಟು ತಾನೇ ದುಃಖ ಪಡಿತಾರೆ ಅಂಥೇಳಿ ಇವರು ಅಳೋದಕ್ಕೆ ಶುರು. ಮನೆಯೆಲ್ಲ ಗೋಳು ಇಟ್ಬಿಟ್ಟು ಅಷ್ಟರಲ್ಲಿ ನೆರೆ ಹೊರೆ ಅವರು ಇವರು ಎಲ್ಲರೂ ಬಂದರು. ಅಕಸ್ಮಾತ್ ಇದು ಏನು ಮಾತ, ಏನೂ ಇದ್ದಿದ್ದಿಲ್ಲ, ಹೀಗಾಗಲಿಕ್ಕೆ ಕಾರಣ ಏನು ಅಂತ ಹೇಳಿ ಎಲ್ಲರೂ ಬಂದರು. ಅದರಲ್ಲಿ ಗಂಡಸರು ಕೂಡಿದ್ರು. ಯಾಕೆ ಅಳೋದು, ಏನು ಕಾರಣ? ಏನಿಲ್ರಿ ಸ್ವಾಮಿ, ಏನಾಯ್ತು ಏನು ಇಲ್ಲ, ಇಷ್ಟೇನದಂದ್ರೆ ನಡೆದಿದ್ದು ಗಲಾಟೆ, ಯಾಕೆ ಅಳೋದು, ಏನ್ ಹೇಳ್ಬೇಕು ಅಂದ್ರೆ ಎಲ್ಲಿಗೋ ಟಪಾಲು ಬಂದಿತ್ತು, ಮತ್ತು ನಮ್ಮ ಹಳೆದೇವರಿಗೆ ನಾವು ಕೊಟ್ಟೆವು. ಅವ್ರು ಓದಿ ಏನು ಹೇಳಲಾರ್ದೆ ಅಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಅದರಲ್ಲಿ ಏನು ಬರ್ತದೋ ಏನು ಅಂತ ಹೇಳಿ ನಾವು ಅಳ್ತೇವು. ಆವಾಗ ಆ ಟಪಾಲ್ ನೋಡಿದ್ರು, ಏನೂ ಇಲ್ಲ, ಇಲ್ಲಿ ಕುಶಲ ಅಲ್ಲಿ ಕುಶಲ, ಸಂತೋಷ. ಅವಾಗ ಹಳೆ ಕೇಳಿದ್ರು, ಯಾಕ್ರಿ ಹಳೆದೇವ್ರೆ ಈ ಪ್ರಕಾರ ನೀವು ಅರ್ತ್ರಿ, ಇದ್ರ ಕಾರಣ ಏನು? ಅವಾಗ ಹಳೆ ಏನಂತಾನೆ, ನಾನು ಪ್ರಾರಬ್ಧಕ್ಕರ್ಥ, ನಾನು ಮೊದಲಾಗಿ ವಿದ್ಯಾ ಕಲಿತಿದ್ದಾದ್ರೆ ಇಂಥ ಅಪಮಾನ ಸ್ಥಿತಿ ಬರ್ತಿದ್ದಿಲ್ಲ ಅಂಥೇಳಿ ನಾನು ಪ್ರಾರಬ್ಧಕ್ಕೆ ನಾನು ಅರ್ಥ. ಹೀಗೇನದಂದ್ರೆ ಹೊರಗೆ ಭಕ್ತನಾಗಿ ಬೇಕಾದಷ್ಟು ನಾವು ಏನಾದ್ರೂ ಮಾಡಬಹುದು. ಎಂಬುದು ಒಡ್ಡು ಹೋಗೋ ಕಾಲದಲ್ಲಿ ಅಳ್ಕೋಟ್ ಹೋಗೋದೇ ಬರ್ತದೆ ನಮ್ಮ ಹಣೆ ಬಾರ. ಅದಕ್ಕೆ ನೀವು ಮೊದಲೇ ಜಾಗೃತ ಆಗಿರ್ಲಿ. ಯಾವ ಪದಾರ್ಥದಲ್ಲಿಯೂ ನಿನ್ನ ಪ್ರೇಮ ಇರದೇ ಹೋದ ಪಕ್ಷದಲ್ಲಿ ಅದರ ಸ್ವಾದವೇ ನಿನಗೆ ಗೊತ್ತಾಗೋದಿಲ್ಲ. ಯಾವುದರಲ್ಲಿ ನಿನ್ನ ಪ್ರೇಮದೋ ಅದೇ ಸ್ವಾದ. ಆ ಪರಮಾತ್ಮನಲ್ಲಿ ನಿಂದು ನಿಜವಾಗಿದ್ದು ಪ್ರೇಮ ಇದ್ದದ್ದಾದ್ರೆ ಅದು ನಿನಗೆ ಸ್ವಾದ ರೂಪವಾಗಿ ಕಾಣಬಹುದು. ಅದು ಏನೂ ಇಲ್ಲ ಅದರಲ್ಲಿ ಬರೆಯದೆ. ಏನು ಮದುಮಗ ಮನೆಯಲ್ಲಿಲ್ಲ, ಇವಳೇ ನನಗೆ ಎಲ್ಲ ಒಡವೆ ವಸ್ತ್ರ ಶೃಂಗಾರ ಮಾಡಿಕೊಂಡು ಅದು ಲಗ್ನದಲ್ಲಿ ಸುರ್ಗಿ ಅಂತ ಸುತ್ತುತ್ತಾರೆ. ಇವು ಸುಮ್ಮನೆ ಸುರ್ಗಿ ಸುಟ್ಕೊಳ್ತಾಳೆ ಹೊತ್ತಾಗಿ ಅಲ್ಲಿ ಗಂಡನೇ ಇಲ್ಲ. ಹಾಗೆ ಆ ಚೇತನ ಶಕ್ತಿ ನಮ್ಮ ಅಂತರದಲ್ಲಿ ಇಲ್ಲವೇ ಇಲ್ಲ. ನಾವು ಬರೇ ಹೊರಗೆ ಏನೋ ಮಾಡ್ಕೊಂಡು ಕೂತಿದ್ದೆವು.
ಸತ್ತು ಬಳಕೆ ಏನದಂದ್ರೆ ನಾನು ಮುಕ್ತಿಗೆ ಹೋಗ್ತೀನಿ ಅಂತ ಹೇಳಿ ಅದು ದೂರಿಂದ ಒಂದು ಆಶೆ ಇಟ್ಕೊಂಡು ನಾವು ಕೂತಿದ್ದೇವೆ. ಸತ್ತು ಬಳಕೆ ನೀನು ಮುಕ್ತಿಗೆ ಹೋಗ್ತೇವೆ, ಮಣ್ಣಾಗ ಹೋಗ್ತೇವೆ, ಎಲ್ಲಿಗೆ ಹೋಗ್ತೇವೆ ಅದು ಬೇರೆ ಬಂದ. ಆ ಮುಕ್ತಿಗೆ ಹೋಗ್ತಕ್ಕಂಥ ದಾರಿ ನಿನಗೆ ಗೊತ್ತಾಗಬೇಕು. ಶೈಲಿ ಅಂತಾರೆ ಅಂದ್ರೆ ಅದರಲ್ಲಿ ನಡೆದು ಹೋಗೋದು ನಿನಗೆ ಗೊತ್ತಾಗಬೇಕು. ಆ ವೇಳೆಯಲ್ಲಿ ನಾನು ನನ್ನ ಊರಿಗೆ ಹೋಗ್ತೀನಿ ಅನ್ನೋದು ನಿಜ. ಮೊದಲು ದಾರಿ ಗೊತ್ತಿಲ್ಲ, ನೀನೇನು ನಡೆದು ಹೋಗಿಲ್ಲ. ಸತ್ತು ಹೋಗಿ ಮುಕ್ತಿಗೆ ಹೋಗ್ತೀನಿ ಅಂದ್ರೆ ಯಾರು ಹೋಗ್ತೀನಿ? ಆಗಿದ್ದು ನೀನು ಯಾರವನೇ ರೇ, ನಡೆಯೋದು ಎತ್ಲಾಗೆರೆ. ಮತ್ತೆ ನೀನು ಮುಕ್ತಿ ಹೇಗೆ ಸಿಕ್ಕೆ? ಜನರು, ಮಕ್ಕಳು, ದನ, ಕರ, ಎತ್ತ, ಧನ, ದ್ರವ್ಯ ಅವರೆಲ್ಲ ನೀನು ಹಂಚ್ಕೊಂಡು ಬಿಟ್ಟಾರ. ಇನ್ನು ದೇವರ ಪಾಲಕ್ಕೆ ನೀನು ಉಳಿದಿಲ್ಲ, ಬರೀ ಸುಳ್ಳು ಒಂದೇ ಹೋಗುತ್ತ. ಅವರೆಲ್ಲ ತಗೊಂಡ್ಬಿಟ್ಟಾರ, ನೀನೇನು ಮಾರ್ಕೊಂಡು ಬಿಟ್ಟಾರ, ಖರೀದಿ ಕೊಂಡು ತಗೊಂಡು ಬಿಟ್ಟಾರ. ಇನ್ನು ದೇವರ ಪಾಲಿಗೆ ಏನದು ಬರೀ ಸುಳ್ಳು. मन के रंग संसार टेढ़ी भई, भेड़ी गाँव टेढ़ी को काज कीजे. ಮನಸ್ಸಿನ ಬಣ್ಣದಲ್ಲಿ ಈ ಸಂಸಾರ ಏನದಂದ್ರೆ ಒಂದು ಮಿಡ್ತಿ ದಂಡ ಅಂತ ಬರ್ತದೆ. ಅದಕ್ಕೆ ಮೊದಲೇನು ರೋಡ್ ಇಲ್ಲ, ಲೈನ್ ಇಲ್ಲ, ಎತ್ಲಾಗಂದ್ರೆ ಅತ್ಲಾಗೆ ಹೋಗೋದು. ಅದು ಸಣ್ಣ ಒಂದು ರೆಕ್ಕೆ ಬರ್ತಾವ ಹುಳುಗಳು, ಅವು ಬಂದು ಅಂದ್ರೆ ಆಕಾಶ ಮುಚ್ಚಿಬಿಟ್ಟಿರ್ತಾವ. ಅವು ಎತ್ಲಾಗ ಹೋಗ್ತಾವ ಅದನ್ನು ಗೊತ್ತಾಗ್ಬೋದಿಲ್ಲ. ಎತ್ಲಾಗಂದ್ರೆ ಅತ್ಲಾಗೆ ಹೋಗ್ಬಿಡೋದು. ಹಾಗೆ ನಾವು ಒಂದು ಮಿಡ್ತಿ ದಂಡುಗಳು, ನಮಗೆ ಎಲ್ಲಿಗೆ ಹೋಗೋದೋ ಮಾರ್ಗಿಲ್ಲ, ಲೈನ್ ಇಲ್ಲ, ಹೋಗೋದೇ ಹಾಗೆ. ನಮ್ಮ ಅಪ್ಪ ಎಲ್ಲಿಗೆ ಹೋಗೋದು ನಾನು ಅಲ್ಲಿಗೆ ಹೋಗ್ತೀನಿ, ಅವನು ಸತ್ತ ಆದ ನೀನು ಹೋಗು. ಮತ್ತೆ ಬೇಡ ಕಾಲ ಆ ಉಣುಗುರಿಗಳು ಏನಿರ್ತಾವ, ಉಣ್ಣಿ ಕುರಿಗಳು ಒಂದು ಹೋಗಿ ತೆಗ್ಗಿನಾಗ ಬಿತ್ತಂದ್ರೆ ಸಾವಿರಾರು ಕುರಿ ಇದ್ರು ಅದರಲ್ಲಿ ಬೀಳೋದು ಡಬ್ಬಲಿ. ಅದರಂತೆ ಏನದಂದ್ರೆ ನಾವು ಯಾವಾಗಾದ್ರೂ ಒಂದು ಹಿಂದಿಕ್ಕಿಂದ ಹಿಡ್ಕೊಂಡು ಬರೋದು, ಅದರಂತೆ ಹೋಗ್ಬಿಡೋದು. ನಾವು ಎಲ್ಲಿಗ್ಯಾಕೆ ಹೋಗಲ್ವು, ತಾನು ಎಲ್ಲಿಗ್ಯಾಕೆ ಹೋಗುವ. ಜೈ पड़े अंधकोप में पार पाने लगी, छूटने जंजाल जमजुआ दीजे. ಇಂಥ ಅಂಧಕೂಪದಲ್ಲಿ ಬಿದ್ದು ಇನ್ನು ಕರೆ ದಾಟೋದು ಹೇಗೆ? ಇವರು ಗುರುಗಳು ಯಾರಂದ್ರೆ ಯಮದೂತರೆ. कहे कबीर संभार कछु कहा सुन, दूसरा गए लगी दृष्टि कीजे. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ನಾನು ಏನಾದ್ರೂ ಹೇಳಿದ್ದು ನೀನು ಚೆನ್ನಾಗಿ ನಿನ್ನ ಹೃದಯದಲ್ಲಿ ವಿಚಾರಕ್ಕೆ ತಗೋದು, ಸುಮ್ಮನೆ ಕೇಳಿ ಒಲ್ಲಿ ಜಾಸ್ತಿ ಹೋಗ್ಬೇಡ. ಚೆನ್ನಾಗಾಯ್ತು ಸತ್ಸಂಗ, ಹೇಗಾಯ್ತು ಸತ್ಸಂಗ, ಬಹಳ ಚೆನ್ನಾಗಾಯ್ತು ಅಂದ್ರೆ ಯಾಕೆ ಚೆನ್ನಾಗಾಯ್ತು ಅದು ಗೊತ್ತಿಲ್ರಿ ಸ್ವಾಮಿ ನನಗ, ಏನೋ ಒಂದು ಚೆನ್ನಾಗಾಯ್ತು. ಮಂದೆಲ್ಲ ಕೇಳಿದ್ರು ನಾನು ಒಂದು ಕೇಳಿಬಿಟ್ಟು. ಈ ಪ್ರಕಾರ ನೀವು ಎಷ್ಟು ದಿವಸ ಸತ್ಸಂಗ ಕೇಳಿದ್ರು ಸಹಿತ ಒಂದು ಎಳ್ಳಷ್ಟಾದ್ರೂ ಸಹಿತನು ಒಳಗೆ ಲಾಭ ಆಗೋದಿಲ್ಲ. ಈಗ ಕೊಡೆ ಡಬ್ಬ ಹಾಕಿ ಸಂಪೂರ್ಣ ಮಳೆಗಾಲೆಲ್ಲ ಹೊರಗಿದ್ರಿ, ಅದ್ರಾಗ ಒಂದು ತೊಟ್ಟು ಒಂದು ಹನಿಯರಿ ನೀರು ಹಾದಿತ್ತ. ಹಾಗೆ ನಮ್ಮ ಹೃದಯ ಏನದಂದ್ರೆ ಅಧೋಗತಿ ಇದೆ. ಅದರ ಮ್ಯಾಗ ಮಹನೀಯರ ವಾಕ್ಯ ರೂಪವಾದಂತಹ ಮಳೆ ಎಷ್ಟು ಸುರಿದ್ರು ಸಹಿತ ಮ್ಯಾಗಿನ್ಯಾಗೆ ಒಳಗೊಂಡು ಹೋಗೋದಿಲ್ಲ. ಸತ್ಸಂಗದ ಸಮಯದಲ್ಲಿ ನಮ್ಮ ಹೃದಯ ಹೇಗಿರಬೇಕು, ಹೇಗೆ ಮುಟ್ಟ ಆಗ್ತಕ್ಕಂಥ ಕಥಚಿಪ್ಪ ತಾನೇ ನೀರಿನ ಮೇಲೆ ತೇಲಿ ಮುಖ ತೆರೆದು ಕೂತಿರ್ತದ. ಆ ಸ್ವಾತಿ ನಕ್ಷತ್ರ ಬಿದ್ದು ಕೂಡಲೇನೆ ಬಂದಾಗಿ ಒಳಗೆ ಮುತ್ತಾಗ್ತದ. ಹಾಗೆ ಒಂದೊಂದು ವಾಕ್ಯ ಕೇಳೋ ಕಾಲಕ್ಕೆ ನಮ್ಮ ಹೃದಯ ಏನದಂದ್ರೆ ಅದು ರೂಪ ಆಗಬೇಕು. ಆ ವೇಳೆಯಲ್ಲಿ ಆ ಪ್ರೇಮ ನಮ್ಮ ಹೃದಯದಲ್ಲಿ ಉಳಿತದೆ. ಈ ಪ್ರಪಂಚ ಪ್ರೇಮ ಏನದನ್ನು ದೂರ ಹಾಕೋತ ಹೋಗ್ತದೆ. ಯಾರು ಹೇಳ್ತಾರೆ, ಕೇಳಿದ್ರಾಯ್ತು, ದಿನಾಲು ಒಂದು ನಿಯಮದ ಅದಿಷ್ಟು ಪೂರ ಮಾಡಿದ್ರಾಯ್ತು, ಮನೆಗೆ ಹೋಗೋದು ಹಾಕಬೇಕು. कहे कबीर संभार कछु कहा सुन, दूसरा गए लगी दृष्टि कीजे.
ಅದಕ್ಕೆ ನಾನು ಹೇಳಿದ್ದು ನೀನು ಕೇಳಿ ಅದರಲ್ಲಿ ನೀನು ವಿಚಾರ ಉಳ್ಳವನಾಗು. ಇನ್ನೊಬ್ಬರು ದೇವರಿಲ್ಲ, ನಿನ್ನ ಹೃದಯದಲ್ಲಿ ಕೂತಾನೆ, ನಿನ್ನ ಕಣ್ಣು ತೆರೆದು ಆತನಿಗೆ ನೋಡು. सतनाम को छोड़ के माया का नाता। ಸದ್ಗುರು ಕಬೀರ್ ಸಾಹೇಬರು ಆಗಿ ಪ್ರಥಮದಲ್ಲಿ ಏನು ಪ್ರತಿಪಾದನೆ ಮಾಡ್ತಾರಂದ್ರೆ, ಎಲ್ಲ ಮಾತಿನಲ್ಲಿ ಚತುರ, ದ್ರವ್ಯವಾನಿತ್ತು, ರೂಪವಾನಿತ್ತು, ಯೌವನಸ್ತಿದ್ದು, ಇತ್ಲಾಗ ದಾನ ಧರ್ಮ ಅಂಥದ್ದು ಇಂಥದ್ದು ತಕ್ಕ ಮಟ್ಟಿಗೆ ಮಾಡುತ್ತಿದ್ದು, ಜಗತ್ತದಲ್ಲಿ ಕೀರ್ತಿಮಾನ ಇದ್ದು, ಇಂಥ ಮಾತಿನಲ್ಲೇನು ಚತುರ ನಿಜ. ಪರಂತು ಸತ್ಯ ನಾಮವೇ ಕಾಚ, ಆ ಪರಮಾತ್ಮನ ನಾಮದಲ್ಲಿ ಮಾತ್ರ ಮಹಾಕಚ್ಚ. ದುಃಖ ದೇವನಾಮ ಸಂತೋಖಿಯ ಉತ್ತರೆ ಮನಕಿ ಭೂಖ. ಹೇ ಪರಮಾತ್ಮನೇ, ನಾನು ಜಗತ್ತದಲ್ಲಿ ಬೇಡಿ ಎಷ್ಟೋ ಕಷ್ಟಪಟ್ಟು 84 ಲಕ್ಷ ಯೋನಿ ತಿರುಗಿ ಯುಗಾನುಯುಗ ಜನ್ಮ ಎತ್ತೆತ್ತಿ ಬಂದ. ಇದ್ರ ಕಾರಣ ಏನದಂದ್ರೆ ಬೇಡದಕ್ಕಾಗಿ. ಈಗ ನಿನ್ನಲ್ಲಿನೂ ಬಂದು ನಾನು ಏನು ಬೇಡಲಿ? ಜಗತ್ತ ಸಾಮಗ್ರಿ ಬೇಡ್ತೀನಿ, ಸಿರು ದುಃಖ ಅಂದೇ ದುಃಖ. ಮೊದಲೇ ನನಗೆ ತಲೆ ನೋವದ. ನಿನ್ನಲ್ಲಿ ನೀವು ಬಂದು ಅಂಥದ್ದೇ ಒಂದು ಬೇಡ್ತೀನಿ ಅಂದ್ರೆ ಮತ್ತೊಂದು ನೋವು ಬೇಡ್ದಂಗೆ ಆಗಿತ್ತು. ದೇವನಾಮ ಸಂತೋಷಿಯ ಉತ್ತರೇ ಮನಿಕೆ ಭೂಕ್. ನನಗೆ ಇನ್ನೊಂದೇನೂ ಬೇಕಾಗಿಲ್ಲ, ನಿಂದು ಸಂತೋಷವಾದಂತಹದ್ದು ನಾನು ಕೊಟ್ಟು ಬಿಡು. ನನಗೆ ನನ್ನ ಹೃದಯದಲ್ಲಿರ್ತಕ್ಕಂತಹ ಬೇಕು ಅನ್ನೋದು ಭಾವವೇ ಹೋಗ್ಲಾರ. ಇಂಥದ್ದು ಕೊಡು. ಮತ್ತೆ ತಿರುಗೇನು ಬೇರೆದೇ ಕಲಿಯೋದು ಏನು? ಗುರುವಿನಲ್ಲಿ ನೀವು ಹೋಗಿ ಮತ್ತೆ ಬೇಡಬೇಕಾದ್ರೆ ಗುರುವಿನಲ್ಲಿ ಯಾಕೆ ಹೋಗ್ಬೇಕು? ಸದ್ಗುರು ಪರಮಾನಂದವ ಕೊಡಬಲ್ಲ ಗುರುವರಿಯನಲ್ಲಿ, ಪ್ರಪಂಚದ ಪದಾರ್ಥಾನಂದವ ಬೇಡುವ ಬೇತಾಳರ ನೀಡಿ, ಪರಮಾನಂದವ ಕೊಡಬಲ್ಲ ಗುರುವರಿಯನಲ್ಲಿ, ಪ್ರಪಂಚದ ಪದಾರ್ಥಾನಂದವ ಬೇಡುವ ಬೇತಾಳರ ನೀಡಿ, ಪ್ರಾಪಂಚಿಕಾನಂದ ಕ್ಷಣಿಕ ಪಾರಮಾರ್ಥಾನಂದ ಶಾಶ್ವತ. ಅರಸನ ಕಂಡು ಅದಕ್ಕೆ ಕೇಳಿದಂತಾಯಿತಯ್ಯ, ಶಾಶ್ವತ ಪದ ಬೇಡು ನಮ್ಮ ಅಖಂಡೇಶ್ವರನಲ್ಲಿ. ಇನ್ನು ಗುರುವಿನಲ್ಲಿ ಹೋಗಿ ನಾವು ಪ್ರಪಂಚ ಸಾಮಗ್ರಿನೇ ಬೇಡಿದ್ದಾಗ ರಾಜ್ಯನಲ್ಲಿ ಹೋಗಿ ಏನು ಸ್ವಾಮಿ ಅರಕಿ ಹೋಗ್ಕೊಡ್ರಿ. ಇನ್ನು ರಾಜ್ಯನಲ್ಲಿ ಹೋಗಿ ಅರಕಿ ಹೋಗ್ಬೇಡೋದೇನು? ಯಾಕೆಂದ್ರೆ ಗುರು ಸಮರ್ಥ. ನಿನಗೆ ಮುಕ್ತನ ಮಾಡತಕ್ಕಂಥ ಶಕ್ತಿ ಅವನಲ್ಲಿ ಉಂಟು. ಅವನಲ್ಲಿ ಅದು ಹೋಗಿ ಬೇಡೋದು ಬಿಟ್ಟ ಇವನು ಯಾವುದು ಪ್ರಪಂಚದ ಸಾಮಗ್ರಿ ಬೇಡ್ಬಿಟ್ಟ. ಏನ್ರಿ ಸ್ವಾಮಿ ನಾನು ಅಂಗಡಿ ಮರಿವಲ್ದು, ಏನಾದ್ರೂ ನಿಂಬಿಕಾಯಿ ಆಗಲಿ ಯಂತ್ರಪಂತ್ರ ಆಗಲಿ ಕಟ್ರಿ ತಂದ ನಮ್ಮ ಅಂಗಡಿ. ಆ ನಿಂಬಿಕಾಯಿನಿಂದ ಅಂಗಡಿ ನಡಿಬೇಕಾದ್ರೆ ನಿಂಬಿ ತೋಟದವನಿಗೆ ಏನು ಸಿಗ್ಬೇಕಾಗಿತ್ತು? ಇವೆಲ್ಲ ಸುಳ್ಳು ಠಕ್ಕ ಮೋಸ ರೀ. ಕಗೆ ಕಬೀರ್ ಸುನೋ ಸಾಧೋ ಅಂಧೋ ಕೋ ಕ್ಯಾ ಅರೆ ಭಜನ ಕರೆ ಭಜನ ಗೇ ಕೋಯಿ ಜೋ ರಾಮ ರಿ. ಪ್ರಪಂಚದವರು ಸಂತೋಷ ಆಗುವುದು ಎದರಲ್ಲಿ ಅಂದ್ರೆ ಧನದ್ರವ್ಯ ಮತ್ತು ಪ್ರಪಂಚದ ಭೋಗ
ಮತ್ತು ದೊಡ್ಡ ಸ್ತನಿಕೆ ಇಷ್ಟು ಸಿಕ್ಕರೆ ಪ್ರಪಂಚದ ಪ್ರಾಣಿಗಳು ಸಂತೋಷ ಆಗಿಬಿಡ್ತಾರೆ. ಅವ್ರಿಗೆ ಮತ್ತೆ ಇನ್ನೊಂದೇನು ಬೇಕಾಗಿಲ್ಲ. ಇನ್ನು ಪರಮಾತ್ಮ ಸಂತೋಷ ಆಗಬೇಕಾದ್ರೆ ಏನು ಬೇಕು? ಭಜನ ಕರ್ भजन कर राम का भजन है तो ये राम है. ನೀನೇನಂದ್ರೆ ಆ ಪರಮಾತ್ಮನಿಗೆ ಸಂತೋಷ ಮಾಡಬೇಕಾದ್ರೆ ಆಹೋ ರಾತ್ರಿ ಆ ಪರಮಾತ್ಮ ಚಿಂತನೆ ರೂಪವಾದಂತಹ ಭಜನೆ ಮಾಡು. ಭಜನೆ ಅಂದ್ರೆ ನಾವು ಏಕನಾಥ್ ಕಾಯಿ ತಾಳ ಮದ್ದಲಿ ಹಾರ್ಮೋನಿಯಂ ಪೇಟಿ ವಗೇರೆ ತಗೊಂಡು 28 ಕೂಡಿ ಒಂದು ಭಜನೆ ಮಾಡೋದು. ಅವು ಭಜನೆ ಅಲ್ಲ, ಇವು ಇನ್ನೊಬ್ರಿಗೆ ಯಾರಿಗಾರೆ ತೋರಿಸೋದಕ್ಕಾಯ್ತು. ನೀನು ಹೃದಯದಿಂದ ಯಾವತ್ತೂ ಆ ಪರಮಾತ್ಮನ ಚಿಂತನೆ ಮಾಡು. ಚಿಂತನೆ ಮಾಡ್ತಾ ಏನಾಗ್ತದಂದ್ರೆ ಪರಮಾತ್ಮ ನೀನು ರೂಪ ಆಗ್ತಾನೆ, ನೀನೇ ಅವನ ರೂಪ ಆಗ್ತಾನೆ. ಅವಾಗ ಪರಮಾತ್ಮ ಪ್ರಸನ್ನನಾಗ್ತಾನೆ. ಇಂಥ ಭಜನೆ ಮಾಡು. जो और ले निर्भय राम को चिन्ह जो काम सिंधी. ಒಂದೇ ಪ್ರೇಮದ ನೀನು ಭಜನೆ ಅಥವಾ ಪರಮಾತ್ಮ ಚಿಂತನೆ ಮಾಡುವ ಕಾಲದಲ್ಲಿ ನಿನ್ನ ಹೃದಯ ಪ್ರೇಮಕ್ಕೆ ನೀನೇ ವಿಚಾರ ಮಾಡು. ನಿನ್ನ ಪ್ರೇಮ ಎದರಲ್ಲಿದೆ ಮತ್ತು ನೀನು ಯಾರು ಭಜನೆ ಮಾಡ್ತೀಯ ಅದು ನೀನು ವಿಚಾರ ಮಾಡು. ನಮಗೆ ಗೊತ್ತಾಗಬಹುದು ನಮ್ಮ ಪ್ರೇಮ ಏನದಂದ್ರೆ ಪ್ರಪಂಚದಲ್ಲದ ನಾನು ಸುಮ್ಮನೆ ಭಜನೆ ಮಾಡ್ಕೊತ ಕೂತೀನಿ ಒಣ ಕೊಂಡ್ಸೋಣ ಅನ್ನೋದು ಗೊತ್ತಾಗಬಹುದು. ಯಾಕಂದ್ರೆ ನಿನ್ನ ಹೃದಯ ಪ್ರೇಮ ಪ್ರಪಂಚದಲ್ಲೇ ಮತ್ತು ನೀನು ಭಜನೆ ಕೂತಿದ್ದಿ. ಅದು ಯಾವುದು ಬರೀದಿ ಪುಕ್ಷಟೆ. ಮದುಮಗನು ಇರಲಾರ್ದಂಥದ್ದು ಲಗ್ನ. ಅತ್ಲಾಗಿಂದ ಬೀಗರ ನೆಂಟರು ಬಂದು ಇತ್ಲಾಗಿನ ಬೀಗರ ನೆಂಟರು ಹೋದ್ರು. ಅಲ್ಲಿ ನೋಡ್ಬೇಕಾದ್ರೆ ಮದುಮಗನೂ ಇಲ್ಲ. ಹಾಗೇನದಂದ್ರೆ ಇವನು ಬೇಕಾದಷ್ಟು ಸರಂಜನೆಲ್ಲ ಮಾಡ್ದ. ಕಣ್ಣು ಮುಚ್ಚಿಕೊಂಡು ಕೂತ, ಟೈಮ್ನು ಕೊಟ್ಟ, ಏನೇನು ಮಾಡ್ದ. ಒಳಗೆ ನೋಡಿದ್ರೆ ಮದುಮಗ ಇಲ್ಲ, ಬರೀ ಇದ್ರೇ ಬೀಗರ ನೆಂಟ್ರಲ್ಲಿ. ಅಲ್ಲಿ ಏನು ಬೇಕಾಗಿದೆ ಅಂದ್ರೆ ನಿನ್ನ ಚಿತ್ತ ಮತ್ತು ಆ ಪರಮಾತ್ಮನ ಪ್ರೇಮ ಎರಡು ಒಂದಾಗಬೇಕು. ಒಂದಾಗಿ ಆ ಪರಮಾತ್ಮನ ಚಿಂತನೆ ಮಾಡಿದ್ದಾದ್ರೆ ಪರಮಾತ್ಮನ ನಂತರದಲ್ಲೇ ಪ್ರೇಮ ರೂಪವೇ ಪರಮಾತ್ಮನು. ಜೈ कुछ नहीं बढ़ते गए ब्याज दिन मूल ಇನ್ನು ಹೊರಗೆ ನೀನು ಬೇಕಾದಷ್ಟು ಭಕ್ತ ನೆನೆಸ್ಕೋಬೇಕಂತ ಹೇಳಿ ತೋರಿಸುವ ಭಕ್ತಿ ಬೇಕಾದಷ್ಟು ಮಾಡಿದೆ. ರುದ್ರಾಕ್ಷಿ ಮಾಲೆನೂ ಹೈಕೊಂಡೆ, ಜಡೆಗಳನ್ನು ಜರಿಸಿಕೊಂಡೆ, ಭಸ್ಮಲೇಪನೂ ಮಾಡಿಕೊಂಡೆ, ಬಟ್ಟೆ ಬರಿಯಾದಿಗಳನ್ನು ತ್ಯಜಿಸಿದೆ. ಯಾವತ್ತೂ ಏನದಂದ್ರೆ ಮುಖದಿಂದ ಆ ಪರಮಾತ್ಮ ನಾನು ಉಚ್ಚಾರ ಮಾಡಿದಂಗೂ ಮಾಡಿದೆ. ಪರಂತು ಒಳಗೆ ಏನದಂದ್ರೆ ಖಾಲಿ ಜಗತ್ತು ವಾಸನ. ನ್ಯಾಯ ಶರೀರಕ್ಕೆ ಭಕ್ತನ ಮಾಡಿದೆ, ಮನಸ್ಸೇನದಂದ್ರೆ ಜಗತ್ ರೂಪವೇ ಅದು. ಅಂದ್ರೆ ನಿನಗೆ ಹೇಗೆ ಆ ಪರಮಾತ್ಮನು ಒಲ್ದಾನ. ಅದರಂತೆ ನೀನೇನದಂದ್ರೆ ಹೊರಗಿನ ದಂಭ ಭಕ್ತಿ ಬಿಟ್ಟು ಬಿಡು. ಜನರು ನೆಚ್ಚುತ್ತ ನಿನ್ನ ಕೈಲಾಸಕ್ಕೊಯ್ಯುವಾರೆ. ಜನರು ಮಹಾಭಕ್ತನ ಮಹಾ ದೊಡ್ಡ ಸ್ವಾಮಿ ಅಂತ ಹೇಳಿ ನಿನಗೆ ಕೊಂಡಾಡಿ ನಿನಗೆ ನಮಸ್ಕಾರ ಮಾಡಿದ್ರು ಸಹಿತ ಈ ಜನರಿಂದ ನೀನು ಕೈಲಾಸಕ್ಕೆ ಹಾದಿಯ ಹೇಗೆ ಮನಸ್ಸಿನಲ್ಲಿ ಹೋಗಬೇಕಾಗತ್ತೆ. ಮನಸ್ಸು ಓಡಾಡಲಾರದೆ, ವಿಷಯಾಸಕ್ತ ಆಗಲಾರದೆ, ಕೇವಲ ಆ ಪರಮಾತ್ಮನ ಪ್ರೇಮದಲ್ಲಿ ಮಗ್ನ ಇದ್ದದ್ದಾದ್ರೆ ನಿನ್ನ ಭಕ್ತಿ ಮುಂದರಿದು ನಡೀತು ಅಂತ ತಿಳಿ. ಎಲ್ಲಿದ್ರೆ ಬರೆಯೋದು ಪುಕ್ಕಟ್ಟೆ. पड़े प्रेम बिन स्वाद कहो काके पीरे. ಬೇಕಾದಷ್ಟು ದೊಡ್ಡ ಭಕ್ತನೆಂದು
ಪೇಪರ್ದಲ್ಲಿಯೂ ಸಹಿತ ಜಾಹೀರಾಯಿತು, ಪ್ರಪಂಚವೇ ಆತನಿಗೆ ಭಕ್ತನ ಅಂತ ಹೇಳಿ ಟೈಟಲ್ ಕೊಟ್ಟರು. ಪರಂತು ಒಳಗೆ ಆ ಪರಮಾತ್ಮನ ಕಬೂಲು ಇದ್ದಿದೆ ಇರಲಾರದೆ ಇದ್ದ ಪಕ್ಷದಲ್ಲಿ ನಿನ್ನ ಭಕ್ತಿ ಎಲ್ಲಿ ಮುಟ್ತು ವಿಚಾರ ಮಾಡಿ. ಈ ಭಕ್ತಿದಿಂದ ನಿನಗೆ ಮತ್ತಿಷ್ಟು ಅಪಮಾನ ಮತ್ತು ಹಾನಿ ಆಗಬಹುದು, ಲಾಭ ಆಗಲಿಕ್ಕಿಲ್ಲ. ಹೇಗೆ ಒಬ್ಬ ಬ್ರಾಹ್ಮಣ ಬಾಲ್ಯಾವಸ್ಥೆಯಲ್ಲಿ ವಿದ್ಯೆನೇ ಕಲೀಲಿಲ್ಲ. ಅವ್ರ ತಾಯಿ ತಂಗಿ ಎಷ್ಟೋ ಜಬರ್ದಸ್ತಿ ಮಾಡಿ ಸ್ಕೂಲ್ದಲ್ಲಿ ಕಳಿಸಿದ್ರೂ ಸಹ ಇವನು ಪಾಟಿ ದಪ್ತರ ಸ್ಕೂಲ್ದಲ್ಲಿ ಇಡೋದು, ಈ ನೆತ್ಲಗು ಓಡಾಡಿ ಊಟದ ಟೈಮಿಗೆ ಹೋಗೋದು, ಊಟ ಮಾಡೋದು, ಹಾಗೆ ಕಾಲಕ್ಕೆ ಮುಂದೆ ಯೌವನ ಅವಸ್ಥೆ ಬಂತು. ಬಂದ ಕೂಡಲೇ ಲಗ್ನದ ವ್ಯವಸ್ಥಾನೂ ಆಯಿತು. ಅತ್ಲಾಗಿತ್ಲಾಗ ಸುಳ್ಳು ಹೇಳಿ ಇವನೇನದಂದ್ರೆ MA ಪಾಸ್ ಆಗ್ಯಾನ, ಮತ್ತು ಅಲ್ಲಿ ನೌಕರಿ ಹತ್ತೋದು ಇಲ್ಲಿ ನೌಕರಿ ಹತ್ತೋದು ಅಂತೇಳಿ ಅದು ಇದು ಎಲ್ಲ ಹೇಳಿ ಏನೋ ಒಂದು ಲಗ್ನ ಆಯಿತು. ಆದ ನಂತರ ಮೊದಲನೇ ಟೈಮ್ ಅತ್ತಿ ಮನೆಗೆ ಹೋಗೋದು ಬಂತು. ಇವನು ಒಳ್ಳೆ ಸಂತೋಷವಾಗಿ ಅತ್ತಿ ಮನೆಗೆ ನಡೆದ. ಒಳ್ಳೆ ಡ್ರೆಸ್ ಗೀಸ್ ಚೆನ್ನಾಗಿ ಹಾಕೊಂಡು, ಒಳ್ಳೆ ಕಲ್ತವ್ರಂಗೆ ಸೂಟ್ ಬೂಟ್ ಟೋಪಿ ಹೆಟ್. ಅಲ್ಲಿ ಅಕಸ್ಮಾತ್ ಇವನು ಕೂತ ಕಾಲದಲ್ಲಿ ಎಲ್ಲಿದೆ ಒಂದು ಲೇಟರ್ ಬಂತು. ಮನೆಗೆ ಯಾರು ಗಂಡು ಮಕ್ಕಳು ಇದ್ದಿದ್ದಿಲ್ಲ, ಈತನಿಗೆ ಕೂತಿದ್ದ. ಮನೆಗಿದ್ದಂಥವ್ರು ಏನಿದ್ರೆ ಅತ್ತಿ ಅವರು ಇವರು ಎಲ್ಲರೂ ಕೂಡಿ, ಏನ್ರಿ ಮತ್ತಿದು ಎಲ್ಲಿದೆ ಒಂದು ಟಪಾಲ್ ಬಂದದ, ಇದು ನೋಡ್ರಿ. ಇವನಿಗೆ ಕರಿ ಅಕ್ಷರ ಎಮ್ಮಿ ಸಮಾನ. ಅದು ಟಪಾಲ್ ಹರಿದ ಎದೆ ಇಟ್ಕೊಂಡು ಅಳೋದಕ್ಕೆ ಶುರು ಮಾಡ್ದ. ಕಣ್ಣಿನ ನೀರು ಸುರಿಲಿಕ್ಕೆ ಶುರುವಾದ. ಅವಾಗ ಮೊದಲೇ ಹೆಣ್ಮಕ್ಳು ಒಬ್ಳು ಯಾರಿಗೆ ಅಳ್ತಿದ್ರೆ ಇನ್ನೊಂದು ಬಂದು ಅವನು ಶುರು ಮಾಡೋದು. ಆ ಅಳೋದು ನೋಡಿ ಅವ್ರಿಗೇನು ವಿಚಾರ ಉತ್ಪತ್ತಿ ಆಯಿತು, ಎಲ್ಲಿಗೋ ಒಂದು ದುಃಖದ್ದು ಸಮಾಚಾರ ಬಂದದ ಏನು, ನಮ್ಮ ಹಳೆಯದೇರು ನಮಗೆ ಹೇಳಲಾರದ ಪಕ್ಷದಲ್ಲಿ ಇಷ್ಟು ತಮ್ಮಷ್ಟು ತಾನೇ ದುಃಖ ಪಡಿತಾರೆ ಅಂಥೇಳಿ ಇವರು ಅಳೋದಕ್ಕೆ ಶುರು. ಮನೆಯಂತಾರೆ ಮನೆಯೆಲ್ಲ ಗೋರು ಇಟ್ಬಿಟ್ಟು ಅಷ್ಟರಲ್ಲಿ ನೆರೆ ಹೊರೆ ಅವರು ಇವರು ಎಲ್ಲರೂ ಬಂದರು. ಅಕಸ್ಮಾತ್ ಇದು ಏನು ಮಾತಾ, ಏನೂ ಇದ್ದಿದ್ದಿಲ್ಲ, ಹೀಗಾಗಲಿಕ್ಕೆ ಕಾರಣ ಏನು ಅಂತ ಹೇಳಿ ಎಲ್ಲರೂ ಬಂದರು. ಅದರಲ್ಲಿ ಗಂಡಸರು ಕೂಡಿದ್ರು. ಯಾಕೆ ಅಳೋದು, ಏನು ಕಾರಣ? ಏನಿಲ್ರಿ ಸ್ವಾಮಿ, ಏನಾಯ್ತು ಏನು ಇಲ್ಲ, ಇಷ್ಟೇನದಂದ್ರೆ ನಡೆದಿದ್ದು ಗಲಾಟೆ, ಯಾಕೆ ಅಳೋದು, ಏನ್ ಹೇಳ್ಬೇಕು ಅಂದ್ರೆ ಎಲ್ಲಿಗೋ ಟಪಾಲ್ ಬಂದಿತ್ತು, ಮತ್ತು ನಮ್ಮ ಹಳೆದೇವರಿಗೆ ನಾವು ಕೊಟ್ಟೆವು. ಅವ್ರು ಓದಿ ಏನು ಹೇಳಲಾರ್ದೆ ಅಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಅದರಲ್ಲಿ ಏನು ಬರ್ತದೋ ಏನು ಅಂತ ಹೇಳಿ ನಾವು ಅಳ್ತೇವು. ಆವಾಗ ಆ ಟಪಾಲ್ ನೋಡಿದ್ರು, ಏನೂ ಇಲ್ಲ, ಇಲ್ಲಿ ಕುಶಲ ಅಲ್ಲಿ ಕುಶಲ, ಸಂತೋಷ. ಅವಾಗ ಹಳೆ ಕೇಳಿದ್ರು, ಯಾಕ್ರಿ ಹಳೆದೇವ್ರೆ ಈ ಪ್ರಕಾರ ನೀವು ಹತ್ರಿ, ಇದ್ರ ಕಾರಣ ಏನು? ಅವಾಗ ಹಳೆ ಏನಂತಾನೆ, ನಾನು ಪ್ರಾರಬ್ಧಕ್ಕೆ ನಾನು ಮೊದಲಾಗಿ ವಿದ್ಯೆ ಕಲಿತಿದ್ದಾದ್ರೆ ಇಂಥ ಅಪಮಾನ ಸ್ಥಿತಿ ಬರ್ತಿದ್ದಿಲ್ಲ ಅಂಥೇಳಿ ನಾನು ಪ್ರಾರಬ್ಧಕ್ಕೆ ನಾನು ಹೀಗೇನದಂದ್ರೆ ಹೊರಗೆ ಭಕ್ತನಾಗಿ ಬೇಕಾದಷ್ಟು ನಾವು ಏನಾದ್ರೂ ಮಾಡಬಹುದು. ಎಂಬುದು ಒಡ್ಡು ಹೋಗೋ ಕಾಲದಲ್ಲಿ ಅಳ್ಕೋತ ಹೋಗೋದೇ ಬರ್ತದೆ ನಮ್ಮ ಹಣೆ ಬಾರ. ಅದಕ್ಕೆ ನೀವು ಮೊದಲೇ ಜಾಗೃತ ಆಗಿರ್ಲಿ.
मान सबकी करे चिन्ह नाही पड़े प्रेम बिन स्वाद कहू काके पीजे ಯಾವ ಪದಾರ್ಥದಲ್ಲಿಯೂ ನಿನ್ನ ಪ್ರೇಮ ಇರದೇ ಹೋದ ಪಕ್ಷದಲ್ಲಿ ಅದರ ಸ್ವಾದವೇ ನಿನಗೆ ಗೊತ್ತಾಗೋದಿಲ್ಲ. ಯಾವುದರಲ್ಲಿ ನಿನ್ನ ಪ್ರೇಮದೋ ಅದೇ ಸ್ವಾದ. ಆ ಪರಮಾತ್ಮನಲ್ಲಿ ನಿಂದು ನಿಜವಾಗಿದ್ದು ಪ್ರೇಮ ಇದ್ದದ್ದಾದ್ರೆ ಅದು ನಿನಗೆ ಸ್ವಾದ ರೂಪವಾಗಿ ಕಾಣಬಹುದು. ಆದ್ರೆ ಏನೂ ಇಲ್ಲ ಅದರಲ್ಲಿ ಬರೆಯದೆ दुल्हा घर में नहीं दुल्हन भावर पिरी अजब अजरज का खेल बूझे ಏನು ಮದುಮಗ ಮನೆಯಲ್ಲಿಲ್ಲ, ಇವಳೇನ ಎಲ್ಲ ಒಡವೆ ವಸ್ತ್ರ ಶೃಂಗಾರ ಮಾಡಿಕೊಂಡು ಅದು ಲಗ್ನದಲ್ಲಿ ಸುರ್ಗಿ ಅಂತ ಸುತ್ತುತ್ತಾರೆ. ಇವು ಸುಮ್ಮನೆ ಸುರ್ಗಿ ಸುಟ್ಕೋದು ಕೂತಾಳೆ ಹೊತ್ತಾಗಿ ಅಲ್ಲಿ ಗಂಡನೇ ಇಲ್ಲ. ಹಾಗೆ ಆ ಚೇತನ ಶಕ್ತಿ ನಮ್ಮ ಅಂತರದಲ್ಲಿ ಇಲ್ಲವೇ ಇಲ್ಲ. ನಾವು ಬರೇ ಹೊರಗೆ ಏನೋ ಮಾಡ್ಕೋದು ಕೂತಿದ್ದೆವು. ಸತ್ತ ಒಳಗೆ ಏನಂದ್ರೆ ನಾನು ಮುಕ್ತಿಗೆ ಹೋಗ್ತೀನಿ ಅಂತ ಹೇಳಿ ಅದು ದೂರಿಂದ ಒಂದು ಆಶೆ ಇಟ್ಕೊಂಡು ನಾವು ಕೂತಿದ್ದೆವು. ಸತ್ತ ಒಳಗೆ ನೀನು ಮುಕ್ತಿಗೆ ಹೋಗ್ತೇವೆ, ಮಣ್ಣಾಗ ಹೋಗ್ತೇವೆ, ಎಲ್ಲಿಗೆ ಹೋಗ್ತೇವೆ ಅದು ಬೇರೆ ಬಂದ. ಆ ಮುಕ್ತಿಗೆ ಹೋಗ್ತಕ್ಕಂಥ ದಾರಿ ನಿನಗೆ ಗೊತ್ತಾಗಬೇಕು. ಶೈಲಿ ಅಂತಾರೆ ಅಂದ್ರೆ ಅದರಲ್ಲಿ ನಡೆದು ಹೋಗೋದು ನಿನಗೆ ಗೊತ್ತಾಗಬೇಕು. ಆ ವೇಳೆಯಲ್ಲಿ ನಾನು ನನ್ನ ಊರಿಗೆ ಹೋಗ್ತೀನಿ ಅನ್ನೋದು ನಿಜ. ಮೊದಲು ದಾರಿ ಗೊತ್ತಿಲ್ಲ, ನೀನೇನು ನಡೆದು ಹೋಗಿಲ್ಲ. ಸತ್ ಹೋಗಿ ಮುಕ್ತಿಗೆ ಹೋಗ್ತೀನಿ ಅಂದ್ರೆ ಯಾರು ಹೋಗ್ತೀನಿ? ಆಗಿದ್ದು ನೀನು ಯಾರವನೇ ನಡೆಯೋದು ಎತ್ಲಾಗೆರೆ ಮತ್ತೆ ನಿನಗೆ ಮುಕ್ತಿ ಹಾಗೆ ಸಿಕ್ಕೆ. ಜನರು, ಮಕ್ಕಳು, ದನ, ಕರ, ಎತ್ತ, ಧನ, ದ್ರವ್ಯ ಅವರೆಲ್ಲ ನಿನಗೆ ಹಂಚ್ಕೊಂಡು ಬಿಟ್ಟಾರ. ಇನ್ನು ದೇವರ ಪಾಲಕ್ಕೆ ನೀನು ಉಳಿದಿಲ್ಲ, ಬರೀ ಸುಳ್ಳು ಒಂದೇ ಹೋಗುತ್ತ. ಅವರೆಲ್ಲ ತಗೊಂಡ್ಬಿಟ್ಟಾರೆ, ನೀನೇನು ಮಾರ್ಕೊಂಡು ಬಿಟ್ಟಾರ, ಖರೀದಿ ಕೊಂಡು ತಗೊಂಡ್ಬಿಟ್ಟಾರ. ಇನ್ನು ದೇವರ ಪಾಲಿಗೆ ಏನದು ಬರೀ ಸುಳ್ಳು. मन के रंग संसार टेढ़ी भई भेड़ी गाँव टेढ़ी को काज कीजे ಮನಸ್ಸಿನ ಬಣ್ಣದಲ್ಲಿ ಈ ಸಂಸಾರ ಏನದಂದ್ರೆ ಒಂದು ಮಿಡ್ತಿ ದಂಡ ಅಂತ ಬರ್ತದೆ. ಅದಕ್ಕೆ ಮೊದಲೇನು ರೋಡ್ ಇಲ್ಲ, ಲೈನ್ ಇಲ್ಲ, ಎತ್ಲಾಗಂದ್ರೆ ಅತ್ಲಾಗೆ ಹೋಗೋದು. ಅದು ಸಣ್ಣ ಒಂದು ರೆಕ್ಕೆ ಬರ್ತಾವ ಹುಳುಗಳು, ಅವು ಬಂದು ಅಂದ್ರೆ ಆಕಾಶ ಮುಚ್ಚಿಬಿಟ್ಟಿರ್ತಾವ. ಅವು ಎತ್ಲಾಗ ಹೋಗ್ತಾವ ಅದನ್ನು ಗೊತ್ತಾಗ್ಬೋದಿಲ್ಲ. ಎತ್ಲಾಗಂದ್ರೆ ಅತ್ಲಾಗೆ ಹೋಗ್ಬಿಡೋದು. ಹಾಗೆ ನಾವು ಒಂದು ಮಿಡ್ತಿ ದಂಡುಗಳು, ನಮಗೆ ಎಲ್ಲಿಗೆ ಹೋಗೋದೋ ಮಾರ್ಗ ಇಲ್ಲ, ಲೈನ್ ಇಲ್ಲ, ಹೋಗೋದೇ ಹಾಗೆ. ನಮ್ಮ ಅಪ್ಪ ಎಲ್ಲಿಗೆ ಹೋಗೋಣ, ನಾನು ಅಲ್ಲಿಗೆ ಹೋಗ್ತೀನಿ. ಅವನು ಸ್ವಲ್ಪ ಅದ, ನೀನು ಹೋಗು ಮತ್ತೆ ಬೇಡ ಕಾಲ. ಆ ಉಣುಗುರಿಗಳು ಏನಿರ್ತಾವ, ಉಣ್ಣಿ ಕುರಿಗಳು ಒಂದು ಹೋಗಿ ತೆಗ್ಗಿನಾಗ ಬಿತ್ತಂದ್ರೆ ಸಾವಿರಾರು ಕುರಿ ಇದ್ರು ಅದರಲ್ಲಿ ಬೀಳೋದು ಡಬ್ಬಲಿ. ಅದರಂತೆ ಏನದಂದ್ರೆ ನಾವು ಯಾವಾದರೂ ಒಂದು ಹಿಂದಿಕ್ಕಿಂದ ಹಿಡ್ಕೊಂಡು ಬರೋದು, ಅದರಂತೆ ಹೋಗ್ಬಿಡೋದು. ನಾವು ಎಲ್ಲಿಗ್ಯಾಕೆ ಹೋಗಲ್ವು, ತಾನು ಎಲ್ಲಿಗ್ಯಾಕೆ ಹೋಗುವ. पड़े अंधकोप में पार पाने लगी छुटने जंजाल जमजुआ दीजे ಇಂಥ ಅಂಧಕೂಪದಲ್ಲಿ ಬಿದ್ದು ಇನ್ನು ಕರೆ ದಾಟೋದು ಹೇಗೆ? ಇವರು ಗುರುಗಳು ಯಾರಂದ್ರೆ ಯಮದೂತ್ರೆ. कहे कबीर संभार कछु कहा सुन दूसरा गए लगी दृष्टि कीजे ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ನಾನು ಏನಾದ್ರೂ ಹೇಳಿದ್ದು ನೀನು ಚೆನ್ನಾಗಿ ನಿನ್ನ ಹೃದಯದಲ್ಲಿ ವಿಚಾರಕ್ಕೆ ತಗೋದು, ಸುಮ್ಮನೆ ನೀ ಕೇಳಿ ಒಲ್ಲಿ ಜಾಸ್ತಿ ಹೋಗ್ಬೇಡ. ಚೆನ್ನಾಗಾಯ್ತು ಸತ್ಸಂಗ, ಹೇಗಾಯ್ತು ಸತ್ಸಂಗ, ಬಹಳ ಚೆನ್ನಾಗಾಯ್ತು ಅಂದ್ರೆ ಯಾಕೆ ಚೆನ್ನಾಗಾಯ್ತು ಅದು ಗೊತ್ತಿಲ್ರಿ ಸ್ವಾಮಿ, ನನಗ ಏನೋ ಒಂದು ಚೆನ್ನಾಗಾಯ್ತು. ಮಂದೆಲ್ಲ ಕೇಳಿದ್ರು, ನಾನು ಒಂದು ಕೇಳಿಬಿಟ್ಟು. ಈ ಪ್ರಕಾರ ನೀವು ಎಷ್ಟು ದಿವಸ ಸತ್ಸಂಗ ಕೇಳಿದ್ರು ಸಹಿತ ಒಂದು ಎಳ್ಳಷ್ಟಾದ್ರೂ ಸಹಿತನು ಒಳಗೆ ಲಾಭ ಆಗೋದಿಲ್ಲ.
ಈಗ ಕೊಡೆ ಡಬ್ಬ ಹಾಕಿ ಸಂಪೂರ್ಣ ಮಳೆಗಾಲೆಲ್ಲ ಹೊರಗಿದ್ರಿ, ಅದ್ರಾಗ ಒಂದು ತೊಟ್ಟು ಒಂದು ಹನಿಯರಿ ನೀರು ಹಾದಿತ್ತ. ಹಾಗೆ ನಮ್ಮ ಹೃದಯ ಏನದಂದ್ರೆ ಅಧೋಗತಿ ಅದ. ಅದ್ರ ಮ್ಯಾಗ ಮಹನೀಯರ ವಾಕ್ಯ ರೂಪವಾದಂತಹ ಮಳೆ ಎಷ್ಟು ಸುರಿದ್ರು ಸಹಿತ ಮ್ಯಾಗಿನ ಮ್ಯಾಗೆ ಒಳಗೊಂಡು ಹೋಗೋದು. ಸತ್ಸಂಗದ ಸಮಯದಲ್ಲಿ ನಮ್ಮ ಹೃದಯ ಹೇಗಿರಬೇಕು, ಹೇಗೆ ಮುಟ್ಟ ಆಗ್ತಕ್ಕಂಥ ಕಥಚಿಪ್ಪ ತಾನೇ ನೀರಿನ ಮೇಲೆ ತೇಲಿ ಮುಖ ತೆರೆದು ಕೂತಿರ್ತದ. ಆ ಸ್ವಾತಿ ನಕ್ಷತ್ರ ಬಿದ್ದು ಕೂಡಲೇನೆ ಬಂದಾಗಿ ಒಳಗೆ ಮುತ್ತಾಗ್ತದ. ಹಾಗೆ ಒಂದೊಂದು ವಾಕ್ಯ ಕೇಳುವ ಕಾಲಕ್ಕೆ ನಮ್ಮ ಹೃದಯ ಏನದಂದ್ರೆ ಅದು ರೂಪ ಆಗಬೇಕು. ಆ ವೇಳೆಯಲ್ಲಿ ಆ ಪ್ರೇಮ ನಮ್ಮ ಹೃದಯದಲ್ಲಿ ಉಳಿತದೆ. ಈ ಪ್ರಪಂಚ ಪ್ರೇಮ ಏನದನ್ನು ದೂರ ಹಾಕೋತ ಹೋಗ್ತದೆ. ಎಲ್ಲರೂ ಹೇಳ್ತಾರೆ, ಕೇಳಿದ್ರಾಯ್ತು, ದಿನಾಲು ಒಂದು ನಿಯಮದ ಅದಿಷ್ಟು ಪೂರ ಮಾಡಿದ್ರಾಯ್ತು, ಮನೆಗೆ ಹೋಗಿ ಹಾಕಬೇಕು. कहे कबीर संभार कछु कहा तुम दूसरा गए लगे दृष्टि की. ಅದಕ್ಕೆ ನಾನು ಹೇಳಿದ್ದು ನೀನು ಕೇಳಿ ಅದರಲ್ಲಿ ನೀನು ವಿಚಾರ ಉಳ್ಳವನಾಗು. ಇನ್ನೊಬ್ಬರು ದೇವರಿಲ್ಲ, ನಿನ್ನ ಹೃದಯದಲ್ಲಿ ಕೂತಾನೆ, ನಿನ್ನ ಕಣ್ಣು ತೆರೆದು ಆತನಿಗೆ ನೋಡು. सतनाम को छोड़ के माया का विनाशा. ಸದ್ಗುರು ಕಬೀರ್ ಸಾಹೇಬರು ಆಗಿ ಪ್ರಥಮದಲ್ಲಿ ಏನು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ, ಎಲ್ಲ ಮಾತಿನಲ್ಲಿ ಚತುರ, ದ್ರವ್ಯವಾನಿತ್ತು, ರೂಪವಾನಿತ್ತು, ಯೌವನಸ್ತಿದ್ದು, ಇತ್ಲಾಗ ದಾನ ಧರ್ಮ ಅಂಥದ್ದಿಂಥದ್ದು ತಕ್ಕ ಮಟ್ಟಿಗೆ ಮಾಡುತ್ತಿದ್ದು, ಜಗತ್ತದಲ್ಲಿ ಕೀರ್ತಿಮಾನವಿದ್ದು, ಇಂಥ ಮಾತಿನಲ್ಲೇನು ಚತುರ ನಿಜ. ಪರಂತು ಸತ್ಯ ನಾಮವೇ ಕಾಚ, ಆ ಪರಮಾತ್ಮನ ನಾಮದಲ್ಲಿ ಮಾತ್ರ ಮಹಾಕಚ್ಚ.